ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೌತಮಿ ನವೀನ್ ಆರ್ಯ. ತುಂಬ ದಿನದ ಗ್ಯಾಪ್ ನಂತರ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ವೆಲ್ಕಮ್ ನನ್ನ ಚಾನಲ್ಗೆ. ಸೊ ಇವತ್ತು ಬಂದುಬಿಟ್ಟು ರಾಮನವಮಿ ಹಬ್ಬ. ನಾವು ಈ ಹಬ್ಬನ ಅಷ್ಟೇನು ಸೆಲೆಬ್ರೇಟ್ ಮಾಡಲ್ಲ, ಜಸ್ಟ್ ಲೈಕ್ ಪೂಜೆ ಮಾಡ್ತೀವಿ, ಆಮೇಲೆ ನೈವೇದ್ಯಕ್ಕೆ ಪ್ರಸಾದ ಏನಿರುತ್ತೆ ಅದನ್ನು ಮಾಡ್ತೀನಿ. ಸೊ ಇದು ಕಂಪ್ಲೀಟಾಗಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಪೂಜೆ ಏನು ಮಾಡ್ತೀನಿ ಅದನ್ನು, ಹಾಗೆ ಕುಕಿಂಗ್ ರೆಸಿಪೀಸ್ ಏನು ಮಾಡ್ತೀನಿ ಅದನ್ನು ನಾನು ಈ ಬ್ಲಾಗ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ತುಂಬ ಖುಷಿ ಅನ್ನಿಸ್ತಾ ಇದೆ, ಬಿಕಾಸ್ ನಾನು ಯಾವಾಗಲೂ ವೀಡಿಯೋಸ್ ಮಾಡುವಾಗ ಹೇಳ್ತಾ ಇದ್ದೆ, ಒಂದೊಂದು ವೀಡಿಯೋಸ್ ಮಧ್ಯದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ, ಮಾಡುವಾಗ ಹೇಳ್ತಾ ಇದ್ದೆ ಕೆಲವು ದಿನ ನಾನು ಬ್ರೇಕ್ ತೊಗೊತೀನಿ, ಆಮೇಲೆ ವೀಡಿಯೋಸ್ನ ಮಾಡ್ತೀನಿ ಅಂತ. ಸೊ ಈಗ ವೀಡಿಯೋಸ್ನ ಮತ್ತೆ ರೀಸ್ಟಾರ್ಟ್ ಮಾಡೋ ಟೈಮ್ ಬಂದಿದೆ. ಸೊ ನಾನು ಇನ್ನು ಮುಂದೆ ವೀಡಿಯೋಸ್ನ ಡೈಲಿ ಮಾಡ್ತಾ ಇರ್ತೀನಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಫಸ್ಟ್ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೂಜೆ ರೂಮ್ ಏನಿತ್ತು ಅದನ್ನು ಅಷ್ಟೂ ಕ್ಲೀನ್ ಮಾಡ್ಕೋತಾ ಇದ್ದೆ. ನೆನ್ನೆ ಟ್ಯೂಸ್ಡೇ ಆಗಿರೋದ್ರಿಂದ ಪ್ರತಿ ಟ್ಯೂಸ್ಡೇ ನಾನು ಪೂಜೆ ಮಾಡ್ತೀನಿ, ಅದರಿಂದ ಅಷ್ಟೊಂದೇನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಾಗೆ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಇಟ್ಟೆ. ನಾನು ನೆನ್ನೆನೇ ಎಲ್ಲ ತೊಳೆದು ಎಲ್ಲ ಮಾಡ್ಕೊಂಡಿದ್ದೆ. ಇವತ್ತು ಹೂ ಇಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಹೋದೆ, ಬಿಕಾಸ್ ಇದು ಮಾಡಿಕೊಂಡ್ರೆ ಆಮೇಲೆ ಪ್ರಸಾದ ಮಾಡಿ ಹಾಗೆ ತಂದು ಇಟ್ಬಿಡ್ಬೋದು. ಸೊ ಫಸ್ಟ್ ಹೆಸರುಬೇಳೆ ಮಾಡೋಣ ಅಂತ ಅಂದ್ಕೊಂಡೆ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಕೋಸಂಬರಿಗೆ ಅಂತ ಹೇಳಿದರೆ, ಹೆಸರುಬೇಳೆ ತೊಗೊಂಡಿದ್ದೆ 1 ಕಪ್. ಆಮೇಲೆ ಸೌತೆಕಾಯಿನ ನಾನು ಚಾಪ್ ಮಾಡ್ಕೊಂಡಿದ್ದೆ. ಈ ಕಟ್ ಮಾಡ್ಕೊಳ್ಳೋ ಒಬ್ಬೊಬ್ಬರು ತುರ್ಕೊತಾರೆ, ನಾನು ಆ ಥರ ಮಾಡಲಿಲ್ಲ, ನಾನು ಅದನ್ನು ಕಟ್ ಮಾಡ್ಕೊತೀನಿ. ಹಾಗೆ ಇದ್ರ ಜೊತೆಗೆ ನಾನು ಕ್ಯಾರೆಟ್ ತೊಗೊಂಡಿದ್ದೆ. ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ. ಯಾಕೆ ಕಮ್ಮಿ ತೊಗೊಂಡಿದ್ದೀನಿ ಅಂದರೆ, ಇರೋದೇ 3 ಜನ, ಅದರಲ್ಲಿ ಅಥರ್ವಷ್ಟು ತಿನ್ನಲ್ಲ. ತಿಂದರೆ ನಾನು ಸ್ವಲ್ಪ, ನವೀನ್ ಸ್ವಲ್ಪ ತಿಂತೀವಿ ಅಷ್ಟೇ. ಹಾಗೆ ಕೊತ್ತಂಬರಿ ಏನಿತ್ತು, ಕೊತ್ತಂಬರಿನ ಸ್ವಲ್ಪ ತೊಗೊಂಡಿದ್ದೀನಿ. ಹಸಿಮೆಣಸು ತೊಗೊಂಡಿದ್ದೆ. ಇದು ಬಂದ್ಬಿಟ್ಟು ಸ್ವಲ್ಪ ರೆಡ್ ಆಗಿರೋದೇ ತೊಗೊಂಡಿದ್ದೀನಿ. ಇರೋದ್ರಿಂದ ನಾವು ಒಗ್ಗರಣೆಗೆ ಹಾಕೋತೀನಿ, ಚಾಪ್ ಮಾಡಿಬಿಟ್ಟು ಹಾಕ್ಕೊಳ್ಳಲ್ಲ. ಇದ್ರ ಜೊತೆಗೆ ಹಿಂಗು ಸ್ವಲ್ಪ, ಹಾಗೆ ಒಗ್ಗರಣೆಗೆ ಕರಿಬೇವೇನಿತ್ತು ಅದನ್ನು ತೊಗೊಂಡೆ. ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ನೆನೆಸಿಟ್ಟ ಹೆಸರುಬೇಳೆ ಮತ್ತು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಹೆಸರುಬೇಳೆನ 1 ಹಾರ್ 2 ಹಾರ್ ನೆನೆಸ್ಬೇಕು ಅಂತ ಹೇಳ್ತಾರೆ, ಅಷ್ಟೇನು ಬೇಕಾಗಿಲ್ಲ. ಒಂದು 20 ಮಿನಿಟ್ಸ್ ನೆನೆಸಿಟ್ರೆ ಸಾಕು, ನೀಟಾಗಿ ಆಗುತ್ತೆ. ಅದಕ್ಕೆ ನಾನು ಸೌತೆಕಾಯಿ ಹಾಗೆ ಕ್ಯಾರೆಟ್ನ ಏನು ತುರಿದಿಟ್ಕೊಂಡಿದ್ದೆ ಅದನ್ನು ತೊಗೊಂಡು ಅದನ್ನು ಹಾಕಿದ್ದೀನಿ. ಜೊತೆಗೆ ಕಾಯಿ ತುರಿ ಏನಿತ್ತೋ ಅದನ್ನು ಹಾಕ್ತೀನಿ. ಇದೊಂಥರ ಕುಕ್ ವಿತೌಟ್ ಫೈರ್ ಅನ್ನೋ ಥರ ಅನಿಸ್ತು ನನಗೆ, ಬಿಕಾಸ್ ಏನೂ ಇಲ್ಲದೇ ಎಲ್ಲ ಚಾಪ್ ಮಾಡಿಟ್ಕೊಂಡು ಮಿಕ್ಸ್ ಮಾಡೋದು ಎಷ್ಟು ಈಸಿ ರೆಸಿಪಿ ಅಲ್ವಾ ಇದು. ಆಮೇಲೆ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು. ಈ ಬಿಸಿಲಲ್ಲಿ ಇದನ್ನೆಲ್ಲ ತಿಂದರೆ ತುಂಬ ತಂಪಿರುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ನಾನು ಹಾಕ್ಕೊಂಡಿದ್ದು ಹಾಫ್ ಲೆಮನ್ ಜ್ಯೂಸ್ ಇತ್ತಲ್ವ, ಆ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಏನಿತ್ತು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲನೂ ನಾವು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ ಈ ರೀತಿ ಆಗಿದೆ ಇದು. ಪ್ರತಿಯೊಂದೂ ಮಿಕ್ಸ್ ಮಾಡ್ತಾ ಹೋಗಬೇಕು. ನಾನು ಇದಕ್ಕೆ ಇನ್ನೊಂದು ಏನಂದರೆ, ಸಾಲ್ಟನ್ನು ಇವಾಗ ಆ್ಯಡ್ ಮಾಡಲ್ಲ. ನಾನು ಯಾವಾಗ ಸರ್ವ್ ಮಾಡ್ಕೊತೀನಿ ಅಂಥ ಟೈಮಲ್ಲಿ ನಾನು ಸಾಲ್ಟನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡೆ. ಚೆನ್ನಾಗಿ ಬಂದಿತ್ತು, ಬಿಕಾಸ್ ನಾವು ಇದರಲ್ಲಿ ಏನಂದರೆ ಯಾವುದನ್ನು ಚಾಪ್ ಹೇಗೆ ಮಾಡ್ತೀವಿ, ಕಟ್ ಹೇಗೆ ಮಾಡ್ತೀವಿ ಹಾಗೆ ಅದರದ್ದು ಪ್ರೆಸೆಂಟೇಷನ್ ಇರುತ್ತೆ. ನನಗೆ ಚಾಪ್ ಮಾಡೋದು, ಈ ರೀತಿ ಕಟ್ಟೆಲ್ಲ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ನೀಟಾಗಿ ನಾನು ಮಾಡಿಟ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಬೇಕು. ಇದಕ್ಕೆ ಒಗ್ಗರಣೆ ಹಾಕಬೇಕಾದ್ರೆ ಇದಕ್ಕೆ ಎಣ್ಣೆ, ಸಾಸಿವೆ, ಹಸಿಮೆಣಸು ಏನಿತ್ತು ಅದನ್ನು ಹಾಕ್ಕೊಂಡು ಇದನ್ನು ಕರಿಬೇವನ್ನು ಹಾಕ್ಕೊಂಡೆ. ಅದು ಫುಲ್ ಸಿಡಿತಾ ಇತ್ತು, ನನಗಂತೂ ಭಯನೇ ಆಗ್ತಾಯಿತ್ತು. ಇದಾದಮೇಲೆ ಸ್ವಲ್ಪ ಹಿಂಗೆ ಎತ್ಕೊಂಡಿದ್ದೆ, ಆ ಹಿಂಗನ್ನು ನಾವು ಹಾಕ್ಕೊಬೇಕು. ನೋಡಿ ಇದು ಆಗಿದೆ, ಇಷ್ಟು ಸಿಂಪಲ್ ಅಲ್ವಾ. ಸೊ ನೀವು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು. ಬಿಕಾಸ್ ನಾವು ಇವಾಗಲೇ ಸಾಲ್ಟ್ ಹಾಕಿಬಿಟ್ರೆ ಅದೆಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ. ನಾನು ಬೇಗನೆ ಮಾಡಿದ್ದೆ, ನವೀನ್ ಈವ್ನಿಂಗ್ ಹಾಗೆ ಬರ್ತಾರೆ ಆಫೀಸಿಂದ. ಸೊ ಅವ್ರು ಬರೋಷ್ಟರಲ್ಲಿ ಅದೆಲ್ಲ ನೀರಾಗಿರುತ್ತೆ, ಚೆನ್ನಾಗಿರಲ್ಲ. ಇಬ್ಬರು ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನಾನು ಏನು ಮಾಡಿದೆ ಅಂದರೆ, ಸ್ವಲ್ಪ ಸಾಲ್ಟನ್ನ ಮತ್ತೆ ಹಾಕ್ಕೊಳ್ಳೋಣ ಅಂತ. ಯೂಶ್ವಲಿ ನಾನು ಹೀಗೆ ಮಾಡ್ತೀನಿ, ನೀನು ಸರ್ವ್ ಮಾಡಬೇಕು ಆವಾಗ ಸಾಲ್ಟನ್ನ ಹಾಕ್ಕೊತೀನಿ. ಇದಾದಮೇಲೆ ಮಜ್ಜಿಗೆ ಮಾಡೋ ಪ್ರೊಸೀಜರ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ರಾಮನವಮಿ ಅಂದರೆ ಮಜ್ಜಿಗೆ, ಪಾನಕ ಹಾಗೆ ಹೆಸರುಬೇಳೆ ಇದು 3ನ್ನ ಮಾಡ್ತೀವಿ. ಸೊ ಮಜ್ಜಿಗೆಗೆ ನಾನು ಫಸ್ಟ್ ಏನು ಮಾಡ್ತೀನಿ, ಮೊಸರನ್ನ ನೀಟಾಗಿ ಕಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದೆ, ಸಾಲ್ಟ್ ಹಾಕಿದೆ. ಇಷ್ಟು ಬಿಟ್ಟರೆ ನಾನು ಬೇರೆ ಏನೂ ಹಾಕಲ್ಲ. ಒಬ್ಬೊಬ್ಬರು ಆನಿಯನ್, ಅದು ಶುಂಠಿ ಅದೆಲ್ಲ ಮಸಾಲ ಮಜ್ಜಿಗೆ ಮಾಡ್ಕೋತಾರೆ, ನನಗೇನೂ ಇಷ್ಟ ಆಗಲ್ಲ. ಆ್ಯಕ್ಚುಲಿ ತುಂಬ ಪ್ಲೇನ್, ಸೊಪ್ಪು ಹಾಕಲಿಲ್ಲ ಅಂದರೆ ಹಾಗೆ ಪ್ಲೇನ್ ಮಜ್ಜಿಗೆ ಮಾಡ್ತೀವಲ್ವ, ಅದೂ ತುಂಬ ಚೆನ್ನಾಗಿರುತ್ತೆ. ಏನೇನೋ ಹಾಕಿದ್ರು ಅದೇ ಬಾಯಿಗೆ ಸಿಗ್ತಾ ಇರುತ್ತೆ, ನನಗೇನೋ ಇಷ್ಟ ಆಗಲ್ಲ. ಸೊ ಹಾಕಲ್ಲ, ಹಾಕಿದರೂ ಅಪರೂಪ ಯಾವತ್ತಾದರೂ ಒಂದಿನ ಮಾಡ್ತೀನಿ. ಹೀಗೆ ಮಾಡ್ತೀನಿ ನಾನು ಮಜ್ಜಿಗೆನ.
ಅದು ನಾನು ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಮಜ್ಜಿಗೆ ಮಾಡೋದಕ್ಕಾಗಲಿಲ್ಲ. ಆಮೇಲೆ ನೋಡಿ ನೀಟಾಗಿ ನಾನು ಅದನ್ನು ಕಡೆದೆ. ಸೊ ಅದು ನೋಡಿ ಬಬಲ್ಸ್ ಎಲ್ಲ ಬಂದಿದೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಮಜ್ಜಿಗೆ ರೆಡಿಯಾಗಿದೆ ಅಂತ. ಸೊ ನೀವು ಫಸ್ಟ್ ಮೊಸರನ್ನೇ ಬೀಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೀವು ಸುಮ್ಮನೆ ನೀರು ಹಾಕಿಬಿಟ್ರೆ ಅದು ಇದಾಗ್ಬಿಡುತ್ತೆ, ಒಂಥರ ಹಾಗೆ ಮೊಸರು ಇರುತ್ತೆ, ಆ ಥರ ಕಾಣಲ್ಲ. ನೆಕ್ಸ್ಟ್ ಬಂದು ಪಾನ್ಕಾಕ್ ರೆಡಿ ಮಾಡಿಕೊಂಡೆ. ನಾನು ಯೂಟ್ಯೂಬಲ್ಲಿ ನೋಡೇ ಇದು ಫಸ್ಟ್ ಟೈಮ್ ನಾನು ಪಾನಕ ಮಾಡ್ತಾ ಇರೋದು. ಇಷ್ಟೊಂದು ಈಸಿ ಅಂತ ಗೊತ್ತಿರಲಿಲ್ಲ. ಸೊ ಇದಕ್ಕೆ ಒಂದು ಮಸ್ಕ್ ಮೆಲನ್ ಒಂದು ಸ್ವಲ್ಪ, ಬೆಲ್ಲ ಒಂದು ಸ್ವಲ್ಪ, ಏಲಕ್ಕಿ ಒಂದು ಸ್ವಲ್ಪ, ಇಷ್ಟು ಈಸಿಯಾಗಿ ಮಾಡ್ಬೋದು. ಈ ರೆಸಿಪಿ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಕುಡಿಯೋದಕ್ಕೂ ಅಷ್ಟೇ ಚೆನ್ನಾಗಿ. ಮಸ್ಕ್ ಮೆಲನ್ನ ಮಿಕ್ಸಿಗೆ ಹಾಕಿಬಿಟ್ಟು ಹಾಗೆ ರುಬ್ಕೊಂಡೆ. ಈ ರುಬ್ಕೊಂಡಿದ್ದ ಪೇಸ್ಟ್ನ ಒಂದು ಬೌಲಲ್ಲಿ ಇಟ್ಕೊಂಡೆ. ನೀರು ಹಾಫ್ ಏನಿತ್ತು ಅದರಲ್ಲಿ ತೊಗೊಂಡೆ. ನಾನು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡಿದ್ದು, ಬಿಕಾಸ್ ಮಜ್ಜಿಗೆನೂ ಇತ್ತು, ಇದು ಎಲ್ಲ ಒಟ್ಟಿಗೆ ನೈಟ್ ಟೈಮ್ ಕುಡಿಯೋದಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಮಾಡಿಕೊಂಡೆ. ಸೊ ನೀರಿಗೆ ನಾನಿವಾಗ ಬೆಲ್ಲ ಹಾಕ್ಕೊಂಡೆ. ಬೆಲ್ಲ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಬೇಕು. ಬೆಲ್ಲ ಮೆಲ್ಟ್ ಆಗಬೇಕು. ನಾವು ಇವಾಗ ರೀಸೆಂಟಾಗಿ ಯುಗಾದಿ ಆಯಿತು, ಆ ಟೈಮಲ್ಲೇ ಬೆಲ್ಲನೆಲ್ಲ ನವೀನ್ ಪುಡಿ ಮಾಡಿ ಇಟ್ಟಿದ್ರು. ಸೊ ಅದೇ ಬೆಲ್ಲ ಇತ್ತು, ಅದನ್ನೇ ನಾನು ಪೌಡರ್ ಇದ್ದಿದ್ದನ್ನೇ ಹಾಕಿಬಿಟ್ಟು ನೀಟಾಗಿ ತಿರುಗಿಸ್ಕೊಂಡೆ. ಇದು ನೀಟಾಗಿ ತಿರುಗಿಸ್ಕೊಂಡಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಮಸ್ಕ್ ಮೆಲನ್ ಏನಿರುತ್ತೆ, ಕರ್ಬೂಜ ಹಣ್ಣು, ಅದನ್ನು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಬೇಕು ನಾವು. ಅದಾದಮೇಲೆ ಏಲಕ್ಕಿ ಹಾಕಿಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ಳೋದು. ಇಷ್ಟೇ. ತುಂಬ ಅಂದರೆ ತುಂಬ ಈಸಿ ಪಾನಕ ಮಾಡೋದು. ನಂಗೆ ಇಷ್ಟೊಂದು ಈಸಿಯಾಗಿ ಮಾಡ್ತಾರಾ ಅಂತ ಗೊತ್ತಿರಲಿಲ್ಲ. ಮತ್ತು ಇದು ಹೆಲ್ದಿ ಕೂಡ, ತುಂಬ ಹೆಲ್ದಿ ಡ್ರಿಂಕ್ ಅಂತಲೇ ನಾವು ಹೇಳ್ಬೋದು. ಇವಾಗ ಈ ಸಮ್ಮರಲ್ಲಿ ಮಾಡೋದ್ರಿಂದ ಬಿಸಿಲು ತುಂಬ ಇದೆ. ಬ್ಯಾಂಗ್ಳೂರಲ್ಲಂತೂ ಇವಾಗ ಇರೋಕ್ಕಾಗಲ್ಲ, ಅಷ್ಟೊಂದು ಸೆಕೆ ಇದೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಆಗುತ್ತೆ ಈ ಥರ ಕುಡಿಯೋದ್ರಿಂದ, ಹೆಲ್ದಿ ಕೂಡ ಇರುತ್ತೆ. ಸೊ ನಾನು ಮಾಡಿದಂತಹದ್ದು ಏನೋ ಅಡುಗೆ ರೆಡಿಯಾಗಿತ್ತು. ಸೊ ಪೂಜೆ ಮಾಡೋಣ ಅಂದ್ಬಿಟ್ಟು ಹೋದೆ. ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾಡುವಾಗ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಇವನು ಪಾಪು ತುಂಬ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಪೂಜೆ ಮಾಡೋ ಟೈಮ್ಗೆ. ಸೊ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಎಷ್ಟಾಗುತ್ತೆ ಅಷ್ಟನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇದೆಲ್ಲ ಆದಮೇಲೆ ಅವನ್ನ ಸಮಾಧಾನ ಮಾಡಿಸಿ, ಸೊ ಅವನು ಸ್ನ್ಯಾಕ್ಸ್ ಇಲ್ಲ ಅಂತ ಗಲಾಟೆ ಮಾಡ್ತಾಯಿದ್ದ. ಸೊ ಸ್ವಿಗ್ಗಿಯಿಂದ ಆರ್ಡರ್ ಮಾಡಿದ್ದೆ. ಇವಾಗ ನಿಮ್ಮ ಮನೇಲೂ ಇದೇ ಥರ ಆಗ್ತಾಯಿದೆಯಾ? ಮಕ್ಳುಗಳೇನು ಅಂತ ಹೇಳಿದ್ರೆ, ಇಷ್ಟು ದಿನ ಸ್ಕೂಲ್ಗೆ ಹೋಗ್ತಾಯಿದ್ರು, ನಾವು ಕೆಲ್ಸಕ್ಕೆ ಹೋಗ್ತಾಯಿದ್ವಿ, ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಏನಂದರೆ ಮನೆಯಲ್ಲೇ ಇರ್ತಾನಲ್ವ, ಅದು ಬೇಕು ಇದು ಬೇಕು ಅಂತ ನನಗಂತೂ ಕೋಪನೇ ಬರುತ್ತೆ ಒಂದೊಂದು ಸಲ. ಹೇಗೆ ಕಂಟ್ರೋಲ್ ಮಾಡಬೇಕನ್ನೋದೇ ಗೊತ್ತಾಗಲ್ಲ ಈಗದ ಮಕ್ಕಳನ್ನ. ಏನಾದರೂ ಕೇಳ್ತಾನೇ ಇರ್ತಾರೆ. ಆಮೇಲೆ ನನಗೆ ಅನಿಸುತ್ತೆ, ಇವಾಗ ನಾನು ಚಿಕ್ಕದ್ರಲ್ಲಿ ಅಮ್ಮ 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 ಅಂತ ಕರಿತಾ ಇರಬೇಕಾದ್ರೆ ನಮ್ಮಮ್ಮ ಬೈತಾಯಿದ್ರು, ಎಷ್ಟೊಂದು ಸಲ ಕರಿತೀರಾ ನಮ್ಮನ್ನು ಅಂತ. ಬಟ್ ಇವಾಗ ಇವನು ಒಂದು ಸೆಕೆಂಡು ಸುಮ್ಮನೆ ಇರಲ್ಲ, ಸುಮ್ಮನೆ ಕರಿತಾನೇ ಇರ್ತಾನೆ ನನ್ನನ್ನು. ಏನೋ ಒಂಥರ ಅನಿಸುತ್ತೆ. ಬಟ್ ನಿಮ್ಮೆಲ್ಲರಿಗೂ ಇದೇ ಥರ ಅನ್ನಿಸ್ತಾ ಇದೆಯಾ? ಮಕ್ಕಳು ಮನೇಲಿರೋದ್ರಿಂದ ಅಮ್ಮಂದಿರಿಗೆ ಯೂಶ್ವಲಿ ಈ ಥರ ಅನಿಸಿರುತ್ತೆ, ಬಿಕಾಸ್ ಏನಾದರೂ ಕೇಳ್ತಾ ಇರ್ತಾರೆ. ನಮ್ಮ ಅಟೆನ್ಷನ್ ಏನಿರುತ್ತೆ ಫುಲ್ ಅವ್ರಿಗೆ ಕೊಡಬೇಕು, ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಮನೇಲಿ ಏಜ್ ಆದವ್ರು ಇದ್ದರೆ ನಮಗೆ ಇಷ್ಟು ಅನಿಸಲ್ಲ. ಯಾರೂ ಇಲ್ಲ ಅಂತ ಹೇಳಿದರೆ ನಮ್ಮ ಜೊತೆನೇ ಇರ್ತಾರಲ್ವ. ಸೊ ನಮಗೂ ಅನಿಸುತ್ತೆ ಏನು ಕಿರಿಕಿರಿ ಮಾಡ್ತಾರೆ ಅಂತ ಒಂದೊಂದು ಸಲ ಅನಿಸ್ಬಿಡುತ್ತೆ. ಬಿಕಾಸ್ ನಾವು ಮನೆ ಕೆಲಸನೂ ಮಾಡಿಕೊಂಡು ಇವ್ರನ್ನೂ ನೋಡಿಕೊಂಡು ಅಂದರೆ ತುಂಬ ಟೈಮ್ ಅವ್ರಿಗೆ ಕೊಡೋದಕ್ಕಾಗಲ್ಲ. ನಮಗೂ ಅಂತ ಒಂದು ಸ್ವಲ್ಪ ಟೈಮ್ ಬೇಕಾಗಿರುತ್ತಲ್ವ. ನಾವು ಎಲ್ಲಿ ಏನಾದರೂ ಕೆಲಸ ಮಾಡುವಾಗಲೇ ಬರ್ತಾರೆ. ಇವನು ಅಷ್ಟೇ, ಬೆಳಗಿಂದ ಸೈಲೆಂಟಾಗಿ ಆಟಾಡ್ಕೊಂಡು ಸಮಾಧಾನದಿಂದ ಇದ್ದ. ಎಲ್ಲಿ ನಾನು ಪೂಜೆ ಮಾಡೋ ಟೈಮಿಗೆ ಬಂದು ಆವಾಗ ಕೋಪ ಬರುತ್ತೆ. ಬಿಕಾಸ್ ನಾವು ಅಷ್ಟು ಎಫರ್ಟ್ ಹಾಕಿ ಪ್ರಸಾದ ಮಾಡಿ, ದೇವ್ರ ರೂಮೆಲ್ಲ ಕ್ಲೀನ್ ಮಾಡಿ, ಮನೆ ಕ್ಲೀನ್ ಮಾಡಿ, ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರ್ತೀವಿ. ಎಟ್ ದ ಎಂಡ್ ಆಫ್ ದ ಮೂಮೆಂಟ್ ಇವ್ರು ಏನು ಮಾಡ್ತಾರೆ ಅಂದರೆ ಗಲಾಟೆ ಮಾಡ್ತಾರೆ. ಸೊ ನಿಮ್ಮ ಮನೆಗಳಲ್ಲೂ ಈ ಸಮ್ಮರ್ ವೆಕೇಷನಲ್ಲಿ ಮಕ್ಕಳು ಈ ಥರನೇ ಗಲಾಟೆ ಮಾಡ್ತಿದ್ದಾರಾ ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ ನೋಟಿಫಿಕೇಷನಿಂದ ಫಸ್ಟ್ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಸೊ ಇದೇ ರೀತಿ ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ. ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.